ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 4 ವೊಕೇಶನ್ ವಿತ್ ಮೈ ನಾನಿಮಾ ಅಂತ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವೊಕೇಶನ್ ವಿತ್ ನಾನಿಮಾ ಅಂದರೆ ಸ್ಕೂಲ್ದು ರಜೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ರಜೆಗಳಲ್ಲಿ ಇಬ್ಬರು ಚಿರಾಗ್ ಮತ್ತು ನಂದಿನಿ ಅವ್ರ ಅಜ್ಜಿ ಮನೆಗೆ ಹೋಗ್ತಾರೆ. ಅಲ್ಲಿ ಏನೇನಾಗುತ್ತೆ ಅಂತ ಇದು ಲೆಸನಲ್ಲಿ ವಿತ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಸಿಯಾಗಿ ಅರ್ಥ ಮಾಡಿಸ್ತೀನಿ, ನೋಡ್ಕೊಳ್ಳಿ. Chirag and Nandini love their Nanima. She is their best friend. They love playing and learning with her. Listening to her story is their favorite activity. Nanima show them a magic trick. You hide some marbles with your handkerchief. I shall tell you the number of marbles you have hidden. ಸೊ ಏನಾಯಿತು, ನಂದಿನಿ ಮತ್ತು ಚಿರಾಗ್ಗೆ ಅವ್ರ ಅಜ್ಜಿ ಅಂದರೆ ತುಂಬ ಇಷ್ಟ. ಅದು ಅವ್ರನ್ನ ತುಂಬ ಆತ್ಮೀಯ ಸ್ನೇಹಿತ ಕೂಡ. ಮತ್ತು ಅವ್ರ ಜೊತೆಯಲ್ಲಿ ಆಟ ಆಡೋದು ಮತ್ತು ಓದುವುದು ಅವ್ರಿಗೆ ತುಂಬ ಇಷ್ಟ. ಅದರಲ್ಲೂ ಅಜ್ಜಿಯ ಕತೆಗಳು ಅಂದರೆ ಅವ್ರಿಗೆ ತುಂಬ ಇಷ್ಟನೇ ಆಗಿರುತ್ತೆ. ಒಂದು ದಿವಸ ಅಜ್ಜಿ ಮ್ಯಾಜಿಕ್ ಟ್ರಿಕ್ನ ತೋರಿಸ್ತೀನಿ ನಿಮಗೆಲ್ಲರಿಗೂ ಅಂತ ಹೇಳಿಬಿಟ್ಟು ಮಾರ್ಬಲ್ಸ್ ಅಂದರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದುಬಿಟ್ಟು ಅಜ್ಜಿ ಹೇಳುತ್ತೆ, ನಿಮ್ಮ ಹ್ಯಾಂಡ್ ಕರ್ಚೀಫಲ್ಲಿ ಇದನ್ನು ಇಟ್ಕೊಳ್ಳಿ, ನಾನು ಎಷ್ಟಿದೆ ಅಂತ ಹೇಳ್ತೀನಿ ಅಂತ ಹೇಳುತ್ತೆ. ಯು ಹ್ಯಾವ್ 4 ಅಂಡರ್ ಯುವರ್ ಹ್ಯಾಂಡ್ ಕರ್ಚೀಫ್. ಕ್ಯಾನ್ ಯು ಟೆಲ್ ವಾಟ್ ದ ಟ್ರಿಕ್ ಈಸ್? ಆವಾಗ ಇದು ಹುಡುಗಿ ಏನು ಮಾಡುತ್ತೆ, ಸ್ವಲ್ಪ ಮ್ಯಾಜಿಕ್ ಇದು ಸ್ಟೋನ್ಸ್ನ ಎತ್ಕೊಳ್ಳುತ್ತೆ. ಅಜ್ಜಿ ನೋಡೋದಿಲ್ಲ. ಆಮೇಲೆ ಕೇಳಿದಾಗ ಅಜ್ಜಿ ಹೇಳುತ್ತೆ, ನಿನ್ನ ಹತ್ರ 4 ಇದು ಇದಿದೆ ಹ್ಯಾಂಡ್ ಕರ್ಚೀಫಲ್ಲಿ ಸ್ಟೋನ್ಸ್ ಅಂತ ಹೇಳುತ್ತೆ. ಇವಾಗ ನಿಮಗೆ ಗೊತ್ತಾದು ಅಜ್ಜಿ ಯಾವ ಥರ ಹೇಳ್ತು ಅಂತ. ಸೊ ಯಾವ ಥರ ಹೇಳುತ್ತೆ ಹೇಳಿ. ಸೊ ಅಜ್ಜಿ ಫಸ್ಟ್ ಎಲ್ಲ ಕೌಂಟ್ ಮಾಡ್ಕೊಂಡಿರುತ್ತೆ. ಇವಾಗ ನೀನು ಎಷ್ಟನ ಎತ್ಕೊ ಅಂತ ಹೇಳುತ್ತೆ. ಅದು ಎಷ್ಟು ಎತ್ಕೊಳ್ಳುತ್ತೆ, ಅವ್ರು ನೋಡ್ತಾರೆ ಎಷ್ಟು ಮಿಕ್ಕಿದೆ ಅಂತ, ಎಷ್ಟು ಮಿಸ್ ಆಗಿದೆ ಇದರಲ್ಲಿ ಅಂತ ನೋಡಿಬಿಟ್ಟು ಅವ್ರಿಗೆ ಐಡಿಯಾ ಬಂದ್ಬಿಡ್ತಾವೆ, ಇಷ್ಟೇ ಎತ್ಕೊಂಡಿರೋದು, ಅದಕ್ಕೆ ಇಷ್ಟೇ ಮಿಸ್ ಆಗಿದೆ ಅಂತ. ಸೊ ಅದನ್ನು ಅಜ್ಜಿ ಕರೆಕ್ಟಾಗಿ ಹೇಳುತ್ತೆ. ಅರ್ಥ ಆಗ್ತಾ ಇದೆಯಾ? Perform the trick on your friend. Write the numbers of the hidden seeds on the table below. So total seed 15 ಇರುತ್ತೆ. seed on the table 12 ಇರುತ್ತೆ. ಸೊ hidden seed ಎಷ್ಟು? 3. ಟೋಟಲ್ ಸೀಟ್ 17 ಇರುತ್ತೆ. ಅವರು ನಿಮ್ಮ ಫ್ರೆಂಡ್ 10 ಎತ್ಕೊಂಡು ಇದು 10 ಮಿಕ್ಕಿರುತ್ತೆ. ನಿಮ್ಮ ಫ್ರೆಂಡ್ ಎಷ್ಟು ಎತ್ಕೊಂಡಿರ್ಬೋದು? 7 ಅಲ್ವಾ? 17ಗೆ 10 ಮತ್ತು 7 ಹಾಕಿದ್ರೆ 17 ಆಗುತ್ತೆ. ನಿಮ್ಮ ಹತ್ರ 19 ಸೀಟ್ಸ್ ಇರುತ್ತೆ. ನೀವು 8 ಮಿಕ್ಕಿರುತ್ತೆ. ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಎತ್ಕೊಳ್ಳಿ ಅಂತ ಹೇಳ್ತಾ ಇರುವಾಗ ಅವರು 11 ಎತ್ಕೊಂಡಿರ್ತಾರೆ. 8 + 11 + 8 19 ಇರುತ್ತೆ. ಸೊ ನಿಮ್ಮ ಹತ್ರ 20 ಸೀಟ್ಸ್ ಇರುತ್ತೆ. ಟೇಬಲಲ್ಲಿ ಬರೀ 9 ಇರುತ್ತೆ. ನಿಮ್ಮ ಫ್ರೆಂಡ್ ಎಷ್ಟು ಎತ್ಕೊಂಡಿರ್ಬೋದು ಅಂತ ನೋಡಿದಾಗ 20ಯಲ್ಲಿ ಎಷ್ಟು ಕಮ್ಮಿ ಆಗಿದೆ? 11 ಕಮ್ಮಿ ಆಗಿದೆ ಅಂತ 11 ಅಂತ ಹೇಳಿಬಿಡ್ಬೋದು. 23ನಲ್ಲಿ 7 ಹೋದರೆ 23 ಇರುತ್ತೆ. 7 ಅವ್ರ ಹತ್ರ ಟೇಬಲ್ ಮೇಲಿದ್ದರೆ 16 ಇರುತ್ತೆ. 27 ಇದ್ದರೆ ನಿಮ್ಮ ಫ್ರೆಂಡ್ 15 ಎತ್ಕೊಂಡಿರ್ತಾರೆ, 12 ಮಿಕ್ಕಿರುತ್ತೆ. ಸೊ ಈ ಥರ ನೀವು ಆಟನ ಆಡಿಸಿದ್ರೆ ಸ್ಕೂಲಲ್ಲಿ ಮಕ್ಕಳು ಕೂಡ ತುಂಬ ಎಂಜಾಯ್ ಆಗಿ ಆಡ್ತಾರೆ. We got your favorite sweets. Both of them have brought lot of things for their Nani. ಚಿರಾಗ್ ಮತ್ತು ನಂದಿನಿ ನಾನಿಗೆ ಅವ್ರ ಅಜ್ಜಿಗೆ ತುಂಬ ಸ್ವೀಟ್ಸನ್ನ ತಂದಿರ್ತಾರೆ. ಐ ನೋ ಯು ಲವ್ ಟು ರೀಡ್ ನಾನಿಮಾ, ಸೊ ವಿ ಗಟ್ ಸಮ್ ಮ್ಯಾಗ್ಝಿನ್ ಫಾರ್ ಯು. ನಿಮಗೆ ಓದೋದಂದರೆ ತುಂಬ ಇಷ್ಟ, ನಾನು ಮ್ಯಾಗ್ಝಿನ್ ಕೂಡ ತಂದಿದ್ದೀನಿ ಅಂತ ಹೇಳ್ತಾನೆ ಚಿರಾಗ್. ನಂದಿನಿ ಟೇಕ್ ಔಟ್ ನಾನಿಮಾಸ್ ಫೇವ್ರೆಟ್ ಸೀಡ್ ಬಾಲುಶಾಹಿ. ಒಂದು ನಂದಿನಿ ಏನು ಮಾಡ್ತಾಳೆ, ಅಜ್ಜಿದು ಫೇವ್ರೆಟ್ ಸ್ವೀಟ್ ಯಾವುದು? ಬಾಲುಶಾಹಿ ಅಂತ ಅದು ತಂದು ಕೊಡುತ್ತೆ. ಐ ಟು ಗಾಟ್ ಬಾಹುಶಾಲಿ ಫಾರ್ ಯು. ಚಿರಾಗ್ ಹೇಳ್ತಾನೆ, ನಾನು ಬಾಹುಶಾಲಿ ನಿಮಗೆ ತಂದಿದ್ದೀನಿ ಅಂತ. ನಂದಿನಿ ಹ್ಯಾಡ್ 7 ಬಾಹುಶಾಲಿ ಇನ್ ಹರ್ ಬಾಕ್ಸ್. ನಂದಿನಿ ಬಾಕ್ಸಲ್ಲಿ 7 ಬಾಹುಶಾಲಿ ಸ್ವೀಟ್ಸ್ ಇರುತ್ತೆ. ಹೌ ಮೆನಿ ಡೂ ಯು ಹ್ಯಾವ್ ಇನ್ ಟೋಟಲ್? ಸೊ ಚಿರಾಗ್ ಅದರಲ್ಲಿ ಬಾಕ್ಸಲ್ಲಿ 5 ಬಾಹುಶಾಲಿ ಇರುತ್ತೆ. ಇಬ್ಬರಲ್ಲಿ 2ನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತ. ಸೊ 7 + 5 ಹೌ ಮಚ್? 12. ಸೊ ಟೋಟಲ್ ಆಗಿ 12 ಬಾಹುಶಾಲಿ ಆಗುತ್ತೆ. ಈ ಥರ ನಾವು ಕೌಂಟ್ ಮಾಡಿದಾಗ ಬಾಕ್ಸಲ್ಲಿ ಇಟ್ಕೊಂಡು ಈ ಎಂಟಿ ಪ್ಲೇಸಲ್ಲಿ ಇದನ್ನು ಇಟ್ಟಿದ್ರೆ ಇಲ್ಲಿ 10 ಆಗುತ್ತೆ. ಇನ್ನು 2 ಮಿಕ್ಕಿರುತ್ತೆ. 10 + 2 12 ಆಗಿರುತ್ತೆ. ಮತ್ತೆ ವಿ ಬಾಟ್ ದ ಸೇಮ್ ನಂಬರ್ ಆಫ್ ಬಾಹುಶಾಲಿ ಫ್ರಮ್ ದ ಶಾಪ್. ಡಿಡ್ ಯು ಈಟ್ ಸಮ್ ಆಫ್ ದೆಮ್? ಐ ಡಿಡ್ ಈಟ್ ಸಮ್.
ಸೊ ಇವಳು ಹೇಳ್ತಾಳೆ, ನಾನು ಸೇಮ್ ಶಾಪಲ್ಲಿ ತಂದಿದ್ದು, ನನ್ನ ಹತ್ರ 7 ಇದೆ, ನಿನ್ನ ಹತ್ರ 5 ಇದೆ, ಯಾವ ಥರ ಇರುತ್ತೆ, ನೀನು ತಿಂದಿದೀಯಾ ಅಂತ ಹೇಳುತ್ತೆ. ಹೌದು ನಾನು ತಿಂದಿದ್ದೀನಿ ಅಂತ ನಗ್ತಾನೆ. ಸೊ ಎಷ್ಟು ಅವನು ತಿಂದಿರಬಹುದು ಅಂದರೆ 2 ತಿಂದಿರ್ತಾನೆ. ಇವಳ ಹತ್ರ 7, ಇವಳ ಹತ್ರ 5 ಅಂದರೆ ಎಷ್ಟು ತಿಂದಿರ್ಬೋದು, 2 ತಿಂದ್ಬಿಟ್ಟಿರ್ತಾನೆ. ಸೊ 7 - 5 is 2 ಬಾಹುಶಾಲಿ. Chirag got 9 story books for Nanima and Nandini got 7 puzzle books for Nanima. How many total books did children get for Nani? ಸೊ ಚಿರಾಗ್ 9 ಬುಕ್ಸ್ನ ತಂದಿರ್ತಾನೆ, ನಂದಿನಿ 7 ಬುಕ್ನ ತಂದಿರ್ತಾಳೆ. ಟೋಟಲ್ ಆಗಿ ಎಷ್ಟು ಬುಕ್ಸ್ ಆಯಿತು? 9 + 7 is 16 ಬುಕ್ಸ್ ಆಯಿತು ಅಂತ ಇಲ್ಲಿ ಬರೆದಿದ್ದೀವಿ. ಸೊ ಇಲ್ಲಿ ಯೂಸ್ ದ ಟೆನ್ಸ್ ಫ್ರೇಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟೆನ್ಸ್ ಫ್ರೇಮ್ನ ಹಾಕ್ಕೊಂಡು ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನಾನು ಅರ್ಥ ಮಾಡಿಸ್ತೀನಿ ನಿಮಗೆ. ಯೂಸ್ ದ ಟೆನ್ಸ್ ಫ್ರೇಮ್ ಟು ಸಾಲ್ವ್ ದ ಫಾಲೋಯಿಂಗ್. 6 + 8, ಇಲ್ಲಿ 10 ಬಾಕ್ಸಸ್ನ ಹಾಕ್ಕೊಳ್ಬೇಕು. ಇಲ್ಲಿ 6 ಇದೆ ಅಲ್ವಾ, ಅದಕ್ಕೆ 6 zeros ಹಾಕ್ಕೊಳ್ಬೇಕು. ಇಲ್ಲಿ 8 ಇದೆ, ಟೋಟಲ್ ಈ ಥರ ಬಾಕ್ಸಲ್ಲಿ 10 ಬಾಕ್ಸಸ್ ಹಾಕ್ಕೊಂಡು ಟೆನ್ಸ್ ಫ್ರೇಮ್ ಮಾಡ್ತಾ ಇದ್ದೀವಲ್ವಾ, ಅದಕ್ಕೆ 10 ಬಾಕ್ಸಸ್ ಹಾಕ್ಕೊಂಡಿರೋದು. 1 2 3 4 5 6 7 8, 7 ಇದೆ, ಇಲ್ಲಿ 6 ಇದೆ, ಇಲ್ಲಿ 7 ಇದೆ. ಮತ್ತು ನಾವು ಇಲ್ಲಿ ಆ್ಯಡ್ ಮಾಡಿದಾಗ ಎರಡೂ ಇಲ್ಲಿ 4 1 ಇಲ್ಲಿ ಬಂದಿರುತ್ತೆ, ಇದು ಈ ಪ್ಲೇಸಲ್ಲಿ ಬರುತ್ತೆ, ಇದು ಈ ಪ್ಲೇಸಲ್ಲಿ ಬರುತ್ತೆ, ಮತ್ತು ಇದು ಏನಾಗುತ್ತೆ ಈ ಪ್ಲೇಸಲ್ಲಿ ಬರುತ್ತೆ. ಸೊ ಇಲ್ಲಿ 4 ಮಾತ್ರ ಮಿಕ್ಕಿರುತ್ತೆ, ಅಲ್ಲೇ ಇರುತ್ತೆ. ಸೊ 10 + 4 is 14. ಈ ಥರ ನಾವು ಟೆನ್ಸ್ ಫ್ರೇಮಲ್ಲಿ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಇದು ಈ ಪ್ಲೇಸಲ್ಲಿ ಮಿಕ್ಕಿದ್ರೆ ಈ 4 ಅಲ್ಲೇ ಇರುತ್ತೆ. 10 + 4 is 14. ಇನ್ನೊಂದು ಆ ಥರನೇ ಪ್ರಾಬ್ಲಮ್ ಕೇಳಿದ್ದಾರೆ. 5 + 10, ಟೆನ್ಸ್ ಫ್ರೇಮನ್ನು ಹಾಕ್ಕೊಳ್ಬೇಕು. 5 ಇದೆಯಲ್ಲ, 5 ಬರ್ಕೊಳ್ಬೇಕು. ಇದು 10 ಇದೆಯಲ್ಲ, 10 ಬರ್ಕೊಳ್ಬೇಕು. ಸೊ ಎಷ್ಟಾಯಿತು ಅಂತ. ಸೊ ಇದು ಈ ಪ್ಲೇಸಲ್ಲಿ ಹೋಗುತ್ತೆ, ಇದು ಈ ಪ್ಲೇಸಲ್ಲಿ ಹೋಗುತ್ತೆ, ಇದು ಈ ಪ್ಲೇಸಲ್ಲಿ, ಇದು ಈ ಪ್ಲೇಸಲ್ಲಿ, ಇದು ಈ ಪ್ಲೇಸಲ್ಲಿ. ಸೊ ಇದು 10 ಕಂಪ್ಲೀಟ್ ಆಗುತ್ತೆ, ಇಷ್ಟು ಮಿಕ್ಕಿರುತ್ತೆ. ಸೊ ಟೋಟಲಾಗಿ 10 + 5 15 ಆಗಿರುತ್ತೆ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. 9 - 6 ಎಷ್ಟಾಗುತ್ತೆ ಅಂತ. ಅದೇ ಸೇಮ್ 10 ಫ್ರೇಮ್ನ ಹಾಕ್ಕೊಳ್ಬೇಕು, 9ನ ಹಾಕ್ಕೊಳ್ಬೇಕು. ನೆಕ್ಸ್ಟ್ -6 ಇದೆಯಲ್ಲ, ಅದು 6 ನಂಬರ್ನ ಹಾಕ್ಕೊಳ್ಬೇಕು. ಟೋಟಲಾಗಿ ನಾವು ಒಂದೊಂದೇ ಕಾಟ್ ಮಾಡೋಣ. ಎಷ್ಟು ಕಾಟ್ ಮಾಡೋಣ? 6 ಕಾಟ್ ಮಾಡೋಣ. 1 2 3 4 5 6. ಎಷ್ಟು ಮಿಕ್ಕಿರುತ್ತೆ? 3 ಮಿಕ್ಕಿರುತ್ತೆ. ಸೊ 3 is the answer. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾರೆ. 18 - 9 ಅಂತ. ಸೊ 10ನಲ್ಲಿ ಇದು 10 ಹಾಕಿದ್ದೀನಿ, ಇದು 8 ಹಾಕಿದ್ದೀನಿ, -9. ಸೊ ಇದನ್ನು ಕಾಟ್ ಮಾಡೋದು ಎಷ್ಟು? 9 ಅಲ್ವಾ. ಸೊ 1 2 3 4 5 6 7 8 9. 9 ಕಾಟ್ ಮಾಡಿದಾಗ ಇದು ಈ ಕಡೆ ಹೋಗುತ್ತೆ ಅಲ್ವಾ. ಆಗ ಎಷ್ಟಾಗುತ್ತೆ? 1 2 3 4 5 6 7 8 ಇದು 9. Nandini and Chirag got their stamps to show their friends and Nanima. ಸ್ಟ್ಯಾಂಪ್ಸ್ ಕೂಡ ತಂದಿರ್ತಾರೆ ಅವರು ನಾನಿಗೆ ತೋರ್ಸೋಕ್ಕೆ. Nanima have collected 15 stamps. Let me give you some more. Here are 7 more. How many stamps do you have now? Nandini and Chirag and Nanima figure out the answer in 3 different ways using their ಗಿನ್ಲ್ಯಾಡಿನ ಯೂಸ್ ಮಾಡಿಕೊಂಡು 15 ಸ್ಟ್ಯಾಂಪ್ಸ್ ಇವ್ರ ಹತ್ರ ಇರುತ್ತೆ. ನಾನು 7 ಸ್ಟ್ಯಾಂಪ್ಸ್ನ 7 ಸ್ಟ್ಯಾಂಪ್ ಮತ್ತೆ ಕೊಡುತ್ತೆ ಎಷ್ಟಾಗುತ್ತೆ ಅಂತ. ಸೊ ಗಿನ್ಲ್ಯಾಡಿನಲ್ಲಿ 10 10 10 10 10 ಈ ಥರ ಬರ್ಕೊಳ್ಬೇಕು. 10ಇಂದು ಇಲ್ಲಿ ಕರೆಕ್ಟಾಗಿ ನೋಡಿದಾಗ 15 ಇರುತ್ತೆ. ಮತ್ತು 7ನ ಆ್ಯಡ್ ಮಾಡಿದ್ರೆ 1 2 3 4 5 6 7 ಕರೆಕ್ಟಾಗಿ 22ಗೆ ಬಂದು ನಿಂತ್ಕೊಡುತ್ತೆ. ಸೊ ಆನ್ಸರ್ ಈಸ್ 22. ಈ ಥರನೂ ನೀವು ಫೈಂಡ್ ಔಟ್ ಮಾಡ್ಬೋದು. ಮತ್ತು 15ಇಂದ 10ಗೆ ಒಂದ್ಸಲ 2 ಒಂದ್ಸಲ ಮಾಡ್ಬೋದು. ಈ ಥರನೂ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದು ಡೈರೆಕ್ಟಾಗಿ 10ಇಂದ 25ಗೆ ಹೋಗಿ -11 ಕೂಡ ಮಾಡಿ ನೋಡ್ಬೋದು. 22 ಆಗುತ್ತೆ. ಅರ್ಥ ಇದೆಯಾ? 15 ಸ್ಟ್ಯಾಂಪ್ + 7 ಸ್ಟ್ಯಾಂಪ್ is equal to 22 ಸ್ಟ್ಯಾಂಪ್ಸ್. ಲೆಟ್ಸ್ ಡೂ ಇಟ್. ಇಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾರೆ. ಏನು? Nandini Chirag have 22 stamps. Nanima's brother give them his collection of 30 stamps.
ಹೌ ಮೆನಿ ಸ್ಟ್ಯಾಂಪ್ಸ್ ದೇ ಹ್ಯಾವ್. ಅವ್ರ ಹತ್ರ 22 ಇರುತ್ತೆ. ಇವಾಗ ನಾನಿಮ್ಮದು ತಮ್ಮ ಬಂದು 30 ಸ್ಟ್ಯಾಂಪ್ಸ್ ಮತ್ತೆ ಕೊಡ್ತಾರೆ. ಅವ್ರ ಹತ್ರ ಎಷ್ಟಾಯಿತು ಅಂತ. 10 10 10 22ನಲ್ಲಿ ಮತ್ತೆ 10 10 10 ಅಂದರೆ 30 ಸೇರಿಸಿದಾಗ 52 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್ ಇಲ್ಲಿ ಕ್ವಶನ್ ಕೇಳಿದರೆ ದೇ ಹ್ಯಾವ್ 15 ಸ್ಟ್ಯಾಂಪ್ಸ್ ವಿತ್ ಪಿಕ್ಚರ್ ಆಫ್ ಮಾನ್ಯುಮೆಂಟ್ಸ್. ಯು ಕ್ಯಾನ್ ಫೈಂಡ್ ಅದರ್ ವೇಸ್ ಆಫ್ ಡೂ ಇಟ್. ಅವ್ರ ಹತ್ರ ಎಷ್ಟು 15 ಸ್ಟ್ಯಾಂಪ್ಸ್ ಇದೆ ಮಾನ್ಯುಮೆಂಟ್ಸ್ದು ಪಿಕ್ಚರ್ದು. ಟೋಟಲ್ ಇವಾಗ ಅವ್ರ ಹತ್ರ 52 ಆಯ್ತಲ್ವಾ, ಅವ್ರ ಬ್ರದರೂ ಕೊಟ್ಟು. ಇವಾಗ 15 ಬರೀ ಇದು ಮಾನ್ಯುಮೆಂಟ್ಸ್ದು ಸ್ಟ್ಯಾಂಪ್ಸ್ ಇದೆ. ಸೊ ಎಷ್ಟು ಸ್ಟ್ಯಾಂಪ್ಸ್ ಅವ್ರ ಹತ್ರ ಮಾನ್ಯುಮೆಂಟ್ಸ್ದು ಸ್ಟ್ಯಾಂಪ್ಸ್ ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 52 stamps. Now Nandini and Chirag can't find the 37 stamp with face of famous person and the remaining picture of monuments. How many stamps of picture of monuments they have? 37 stamps ಅವ್ರ ಹತ್ರ ಫೇಮಸ್ ಫೇಸಸ್ದು ಇರುತ್ತೆ. ಈ ಥರ ಫೇಮಸ್ ಫೇಸಸ್ ನೀವು ನೋಡಬಹುದು. ಇದೆಲ್ಲ ಫೇಮಸ್ ಫೇಸಸ್ದು ಸ್ಟ್ಯಾಂಪ್ಸ್. ಸೊ ಇದನ್ನು ಫೇಮಸ್ ಫೇಸಸ್ ಸ್ಟ್ಯಾಂಪ್ಸ್ನ ಅವರು ಇದ್ದಾರೆ. ಅವ್ರು ಮತ್ತೆ 15 ಮಾನ್ಯುಮೆಂಟ್ ಸ್ಟ್ಯಾಂಪ್ಸ್ ಕೂಡ ಇರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. 25ಇಂದ 22 32 42 52 -1 -1 -1 -7 ಮಾಡಿದಾಗ 52 - 37 15 ಆಯಿತು. ಈ ಥರನೂ ನೀವು ಮಾಡ್ಬೋದು. ಹೌ ಮೆನಿ ಮೋರ್ ಸ್ಟ್ಯಾಂಪ್ಸ್ ದೇ ವಿಲ್ ನೀಡ್? ಫಿಗರ್ ಇಟ್ ಔಟ್ ಯೂಸಿಂಗ್ ದ ನಂಬರ್ ಲೈನ್. ದೇ ನೀಡ್ 23 ಸ್ಟ್ಯಾಂಪ್ಸ್. ಮತ್ತು ಅವರಿಗೆ ಎಷ್ಟು ಬೇಕು ಇನ್ನು ಅಂತ ನೀವು ಫಿಗರ್ ಇಟ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 62 72 ಪ್ಲಸ್ 3 ಎಷ್ಟಾಯಿತು? 75 ಆಯಿತು. 52 ಪ್ಲಸ್ 23 ಸ್ಟ್ಯಾಂಪ್ಸ್ ಇಸ್ ಈಕ್ವಲ್ ಟು 75 ಸ್ಟ್ಯಾಂಪ್ಸ್. 52 ಪ್ಲಸ್ 23 75 ಸ್ಟ್ಯಾಂಪ್ಸ್ಗೆ ಅವ್ರಿಗೂ ಇನ್ನೂ ಎಷ್ಟು ಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ಸಲ್ಲಿ ಇದೆ ನೋಡಿ. 25 ಸ್ಟ್ಯಾಂಪ್ಸಿಗೆ ಇನ್ನೂ ಎಷ್ಟು ಬೇಕು? 75ಗೆ ಅವ್ರಿಗೆ ಇನ್ನೂ 23 ಬೇಕು ಸ್ಟ್ಯಾಂಪ್ಸ್ ಅಂತ ಇಲ್ಲಿ ಆನ್ಸರ್ ಬಂದಿದೆ. ಸೊ ನೆಕ್ಸ್ಟ್ ಯೂಸಿಂಗ್ ಗಿನ್ಲ್ಯಾಡಿ ಸಾಲ್ವ್ ದ ಪ್ರಾಬ್ಲಮ್ಸ್. ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ದ ಗಿನ್ಲ್ಯಾಡಿನ ಯೂಸ್ ಮಾಡಿಕೊಂಡು ನಿಮ್ಮ ಬುಕ್ಕಲ್ಲಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಇಲ್ಲಿ ನೋಡಿ, ನಾನು ಸಾಲ್ವ್ ಮಾಡಿದ್ದೀನಿ, ನಿಮಗೂ ತೋರಿಸ್ತೀನಿ. ಸೊ ಫಸ್ಟ್ ಕ್ವಶನ್ ಕೇಳಿದರೆ 34 + 6 ಅಂತ. ಗಿನ್ಲ್ಯಾಡಿ ನೋಡಿ 10 10 10 10 ಈ ಥರ 40 ಇದೆ. 34 + 6 ಇಲ್ಲಿ 34 ಆಗಿರುತ್ತೆ. 34 ಇಲ್ಲಿಂದ 34 ಆಗಿರುತ್ತೆ. 34 + 6 1 2 3 4 5 6 6 ಆದಾಗ 40 ಆಗುತ್ತೆ. 34 + 6 ಇಸ್ ಈಕ್ವಲ್ ಟು 40. ಇಲ್ಲಿ 23 + 12 ಇಲ್ಲಿ 23 + 12 12 ಅಂದರೆ 10 + 2 ಅಂತ ಕೂಡ ಮಾಡಿದ್ರೆ 35 ನಮಗೆ ಆಗುತ್ತೆ. ಇಲ್ಲಿ 33 - 5 ಇದೆ. ಇಲ್ಲಿ 33 ಇಲ್ಲಿ ಬರುತ್ತೆ ನಮಗೆ. -5 ಅಂದರೆ ಹಿಂದಿನ ಬ್ಯಾಕ್ವರ್ಡಲ್ಲಿ ನೋಡಬೇಕು. 1 2 3 4 5 28ಗೆ ಬರುತ್ತೆ. ಸೊ ಆನ್ಸರ್ ಈಸ್ 28. 10 10 10 10 10 10 ಈ ಥರ ಗಿನ್ಲ್ಯಾಡಿನ ಮಾಡ್ಕೊಳ್ಬೇಕು. 42 - 50 ಸೊ ಇಲ್ಲಿಗೆ 42 ಗಿನ್ಲ್ಯಾಡಿ ಬರುತ್ತೆ. -50 ಅಲ್ವಾ, ಬ್ಯಾಕ್ವರ್ಡ್ ಬರಬೇಕು. 10 ಮೈನಸ್ ಮಾಡಿದಾಗ 32 ಆಗುತ್ತೆ. 32ಇಂದ 5 ಮೈನಸ್ ಮಾಡಿದಾಗ 27 ಆಗುತ್ತೆ. -5 - 10 ಅಂತ ಬರ್ತಿ. ಆನ್ಸರ್ ಈಸ್ 27. Understood? This is about the ಗಿನ್ಲ್ಯಾಡಿ. Next, a frog is jumping on the ಗಿನ್ಲ್ಯಾಡಿ. He is at 7. He want to jump 10 beats at a time. Mark the beats that he will jump on and write the numbers. ಒಂದು ಫ್ರಾಗ್ ಇರುತ್ತೆ. 10 ಬೀಟ್ಸಲ್ಲಿ ಅವನು ಜಂಪ್ ಮಾಡ್ತಾ ಹೋಗ್ತಾನೆ. ಸೊ ನೀವು ಮಾರ್ಕ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, 7ಇಂದ 10ಗೆ ಜಂಪ್ ಮಾಡಿ 17, 17ಇಂದ 27, 27, 37, 37, 47, 47, 57, 57, 67,
7 77 ಆಗುತ್ತೆ. ನೆಕ್ಸ್ಟ್, ದ ಫ್ರಾಗ್ ಅಗೇನ್ ಜಂಪ್ ಫಾರ್ವರ್ಡ್ ಬೈ 10 ಈಚ್ ಟೈಮ್. ಮಾರ್ಕ್ ಆಲ್ ದ ಪ್ಲೇಸಸ್ ವೇರ್ ದ ಫ್ರಾಗ್ ವಿಲ್ ಲ್ಯಾಂಡ್. ಸೊ ಇದು ಏನಾಗುತ್ತೆ ಅಂದರೆ ಫ್ರಾಗ್ 23ಇಂದ 10 ಜಂಪ್ ಮಾಡ್ಕೊಂಡು ಹೋಗ್ತಾನೆ, ಎಲ್ಲ ಹೋಗ್ತಾನೆ ಅಂತ ನೋಡಿ ಅಂತ. ಸೊ ಇಲ್ಲಿಂದ 23ಇಂದ 33, 33ಇಂದ 43, 43ಇಂದ 53, 53ಇಂದ 63, 63ಇಂದ 73. The grasshopper jump backward by 10 each time. Mark the beats that our grasshopper will jump and write the numbers. ಇವನು ಬ್ಯಾಕ್ವರ್ಡ್ ಆಗಿ ಜಂಪ್ ಮಾಡ್ತಾನೆ, ಗ್ರಾಸಪ್ಪರ್ ಎಷ್ಟಾಗುತ್ತೆ ನೋಡಿ ಬರೀರಿ ಅಂತ ಹೇಳಿದ್ದಾರೆ. 76ಇಂದ 66, 66ಇಂದ 56, 56ಇಂದ 46, 46ಇಂದ 36, 36ಇಂದ 26, 16, 6 ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ 6. ಇಲ್ಲಿ ಲೀವ್ಸನ್ನ ಕೊಟ್ಟಿದ್ದಾರೆ, ಯಾವುದು ಮಿಸ್ ಆಗಿರುತ್ತೋ ಆ ಲೀವ್ಸನ್ನ ನೀವು ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ. ಸೊ ಇಲ್ಲಿ ನೋಡಿ 4ವರೆಗೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 26 ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಬೀಟ್ಸ್ ಬರುತ್ತೆ? 25. ಇಲ್ಲಿ 25 ಮೈನಸ್ 4ನ ಮಾಡಿದಾಗ 21 ಬೀಟ್ಸ್ ಇಲ್ಲಿ ನಮಗೆ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ 52 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 65 ಕೊಟ್ಟಿದ್ದಾರೆ. ಸೊ 66 ಮೈನಸ್ 51 15 ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ 72 ಕೊಟ್ಟಿದ್ದಾರೆ, 84 ಕೊಟ್ಟಿದ್ದಾರೆ. 83 ಮೈನಸ್ 73 10 ಬೀಟ್ಸ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು ಗೇಮನ್ನು ಕೊಟ್ಟಿದ್ದಾರೆ, ಗೇಮ್ ಥರನೇ ಜಂಪ್ 5 ಅಂತ. 34ಇಂದ 5 ಜಂಪ್ ಮಾಡಿದ್ರೆ 39 ಆಗುತ್ತೆ. 34, 35, 36, 37, 38, 39 ಆಗುತ್ತೆ. 39ಇಂದ 5 ಜಂಪ್ ಮಾಡಿದ್ರೆ 44 ಆಗುತ್ತೆ. 44ಇಂದ 5 ಮತ್ತೆ ಜಂಪ್ ಮಾಡಿದ್ರೆ 49 ಆಗುತ್ತೆ. ಆ್ಯಡ್ ಮಾಡ್ತಾ ಇರಬೇಕು 5, 5, 5. 56 ಆ್ಯಡ್ ಮಾಡಿದ್ರೆ 5 ಆ್ಯಡ್ ಮಾಡಿದ್ರೆ 61, 61ಗೆ 5 ಆ್ಯಡ್ ಮಾಡಿದ್ರೆ 66, 66ಗೆ 5 ಆ್ಯಡ್ ಮಾಡಿದ್ರೆ 71. 87ಗೆ ಇದು ನೋಡಿ ಈ ಕಡೆ ಆರೆ ಮಾರ್ಕ್ ತೋರಿಸಿದ್ದಾರೆ. ಸೊ ಇದು ಲೆಸ್ ಮಾಡ್ತಾ ಇರೋದು. ಇಲ್ಲಿಂದ ಹೋದರೆ ನೀವು ಆ್ಯಡ್, ಸೊ ಇಲ್ಲಿಂದ ನೋಡಿದ್ರೆ ನೀವು ಲೆಸ್. ಇಲ್ಲಿಂದ ಹೋಗೋಣ. 72ಗೆ ಆ್ಯಡ್ ಮಾಡಿದ್ರೆ 5 77, 77ಗೆ ಆ್ಯಡ್ ಮಾಡಿದ್ರೆ 5 82, 82ಗೆ 5 ಆ್ಯಡ್ ಮಾಡಿದ್ರೆ 87. ಇಲ್ಲಿಂದ ಬಂದರೆ 87ಗೆ 5 ಲೆಸ್ ಮಾಡಿದ್ರೆ 82, 82ಗೆ 5 ಲೆಸ್ ಮಾಡಿದ್ರೆ 77, 77ನಲ್ಲಿ 5 ಲೆಸ್ ಮಾಡಿದ್ರೆ 72. ಇದೇ ರೀತಿ ಇನ್ನೊಂದು ಜಂಪ್ 6 ಅಂತ ಕೊಟ್ಟಿದ್ದಾರೆ. ಇದನ್ನ 6ನ ಆ್ಯಡ್ ಮಾಡ್ತಾ ಇರಬೇಕು. 28ಗೆ 6ನ ಆ್ಯಡ್ ಮಾಡಿದ್ರೆ 34, 35ಗೆ 6 ಆ್ಯಡ್ ಮಾಡಿದ್ರೆ 40, 40ಗೆ 6 ಆ್ಯಡ್ ಮಾಡಿದ್ರೆ 46. 59ಗೆ 6 ಆ್ಯಡ್ ಮಾಡಿದ್ರೆ 65, 65ಗೆ 6 ಆ್ಯಡ್ ಮಾಡಿದ್ರೆ 71, 71ಗೆ 6 ಆ್ಯಡ್ ಮಾಡಿದ್ರೆ 77. 63ಗೆ 6 ಆ್ಯಡ್ ಮಾಡಿದ್ರೆ 67, 67ಗೆ 6 ಆ್ಯಡ್ ಮಾಡಿದ್ರೆ 61, 61ಗೆ 6 ಆ್ಯಡ್ ಮಾಡಿದ್ರೆ 55. ನಾವು ಜಂಪ್ 99ಗೆ ಜಂಪ್ ಮಾಡ್ತಾ ಇರಬೇಕು. ಸೊ ಇದು ಆ್ಯಡ್ ಮಾಡಿದ್ರಲ್ವ, ಲೆಸ್ ಮಾಡ್ತಾ ಇರೋದು ಇದು. 73ಗೆ 5 ಲೆಸ್ ಮಾಡಿದ್ರೆ 67, 67ಗೆ 5 ಲೆಸ್ ಮಾಡಿದ್ರೆ 61, 61ಗೆ ಲೆಸ್ ಮಾಡಿದ್ರೆ 5 55 ಆಗಿರುತ್ತೆ. 65ಗೆ 5 ಲೆಸ್ ಮಾಡಿದ್ರೆ 59, 160, 56 ಆಗಿರುತ್ತೆ. ಜಂಪ್ 9. ಸೊ ಜಂಪ್ 9 ಆದಮೇಲೆ ಏನು ಅಂದರೆ 9 ಜಂಪ್ ಮಾಡ್ತಾ ಇರಬೇಕು. 29ಗೆ 9 ಆ್ಯಡ್ ಮಾಡಿದ್ರೆ 38, 38ಗೆ 9 ಜಂಪ್ ಮಾಡಿದ್ರೆ 47, 47ಗೆ 9 ಜಂಪ್ ಮಾಡಿದ್ರೆ 56, 56 12ಗೆ ಜಂಪ್ ಮಾಡಿದ್ರೆ 21, 21ಗೆ 30, 31ಗೆ 39, 93 ಲೆಸ್ ಮಾಡ್ತಾ ಇರಬೇಕು 9, 89, 89ಗೆ 9 ಲೆಸ್ ಮಾಡಿದ್ರೆ 75, 75ಗೆ 9 ಲೆಸ್ ಮಾಡಿದ್ರೆ 66. ಸೊ ನೆಕ್ಸ್ಟ್ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್ ಸ್ಮಾರ್ಟ್ಲಿ ವಿತ್ ದ ನಂಬರ್ಸ್ ಗ್ರಿಡ್. ಇಲ್ಲಿ ನಂಬರ್ಸ್ ಗ್ರಿಡ್ನ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಡಿಂಗ್ ಮತ್ತು ಸಬ್ಟ್ರಾಕ್ಟಿಂಗ್ನ ವೆರಿ ಈಸಿಯಾಗಿ ಕಲಿಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ.
Let us play a grid game. Each player take turns rolling 2 dice to make a 2-digit number and move the counter by the number they have made. They can choose to move forward or backward. The first to reach the number between 91 and 100 is the winner. So ಇಲ್ಲಿ 2 ನಂಬರ್ಸ್ನ ಹಾಕಬೇಕು. ಅದನ್ನು ನಾವು ಒಂದು 2 ನಂಬರ್ಸ್ನ ಹಾಕಿದ್ರೆ ಇಲ್ಲಿ ನಾವು 91ವರೆಗೂ 100ವರೆಗೂ ರೀಚ್ ಆಗ್ತೀವಿ. ಅಷ್ಟು 2 ನಂಬರ್ಸನ್ನ ನಾವು ಹಾಕಿ ಬೇಗನೆ ಯಾರು ರೀಚ್ ಆಗ್ತಾರೆ ಇದರಲ್ಲಿ ಡೈಸಲ್ಲಿ ಹಾಕಬೇಕು. ಇದು ಯಾರು ರೀಚ್ ಆಗ್ತಾರೆ ಅವ್ರು ವಿನ್ನರ್ಸ್ ಅಂತ ಹೇಳ್ತಾ ಇದ್ದಾರೆ. ಚಿರಾಗ್ ಈಸ್ ಅಟ್ 19. ಇವನು ಎಲ್ಲಿದ್ದಾನೆ? 19ನಲ್ಲಿದ್ದಾನೆ ಚಿರಾಗ್. ಹೀ ಗೆಟ್ಸ್ 54 ಆನ್ ದ ಡೈಸ್. ಅವಾಗ ಹಾಕಿದಾಗ ಅವನಿಗೆ 54 ನಂಬರ್ ಬಂತು. ಹಿ ಮೂವ್ಸ್ ಹಿಸ್ ಕೌಂಟರ್. ಇವಾಗ ಅವನು ಆ್ಯಡ್ ಮಾಡಬೇಕು. 19 ಮತ್ತು 54ನ ಆ್ಯಡ್ ಮಾಡಿದ್ರೆ 73 ಆಗುತ್ತೆ. ಸೊ ಅವನು 19ಇಂದ ಡೈರೆಕ್ಟ್ 73ಗೆ ಹೋಗ್ತಾನೆ. ಇದು ಒಂದು ಎಕ್ಸಾಂಪಲ್ ಬಂದಿದ್ದು. ಫಾರ್ ಎಕ್ಸಾಂಪಲ್ ಇವಾಗ ಚಿರಾಗ್ 5ಅಲ್ಲಿತ್ತು, ಅವನಿಗೆ ಡೈಸ್ ಎಷ್ಟು ಬಂತು? 25 ಬಂತು. ಆವಾಗ ಅವನು 5 + 25 ಎಷ್ಟು? 30. ಸೊ ಇವಾಗ 5ಇಂದ ಅವನು ಡೈರೆಕ್ಟ್ ಎಲ್ಲಿ ಹೋಗ್ತಾನೆ? 30. ಇಲ್ಲಿಂದ 30ಗೆ ಹೋಗ್ತಾನೆ. ಈ ಥರ ಈ ಗೇಮ್ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ನೆಕ್ಸ್ಟ್, Nandini is at 23. She has got 11 on the dice as the number. She is think of 2 ways of moving 34. ಸೊ ಇವಾಗ ಅವಳು 23ನಲ್ಲಿದ್ದಾಳೆ. ಅವಳಿಗೆ ನಂಬರ್ ಎಷ್ಟು ಬಂದಿದೆ ಅಂದರೆ 11 ಬಂದಿದೆ. 11 + 23 ಎಷ್ಟಾಯಿತು? 11 + 23ನ ನಾವು ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 34 ಆಗುತ್ತೆ. ಸೊ 34ಗೆ ಹೋಗಬೇಕು. ಅದು 2 ವೇಸ್ ಅವನಿಗೆ ಬೇಕು. ಯಾವ ಥರ ಹೋಗ್ಬೋದು? ಹಿಂಗಾದರೂ ಹೋಗ್ಬೋದು, ಹಿಂಗಾದ್ರೂ ಹೋಗ್ಬೋದು ಗ್ರಿಡ್ಡಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದ ಗ್ರಿಡ್, ನಂಬರ್ ಗ್ರಿಡ್ ಟು ಆನ್ಸರ್ ದ ಫಾಲೋಯಿಂಗ್. ಶೋ ಯುವರ್ ಥಿಂಕಿಂಗ್ ಬೈ ಡ್ರಾಯಿಂಗ್ ಆ್ಯರೋಸ್ ಇನ್ ದ ಗ್ರಿಡ್. ಗ್ರಿಡ್ಡಲ್ಲಿ ಆ್ಯರೋನ ಡ್ರಾ ಮಾಡಿಕೊಂಡು ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂದಿನಿ ಈಸ್ ಅಟ್ 45. 45ನಲ್ಲಿದ್ದಾಳೆ ನಂದಿನಿ. ಡೈಸಲ್ಲಿ ಅವಳಿಗೆ 34 ಸಿಕ್ಕಿದೆ. ಅವಳು ಎಲ್ಲಿ ಹೋಗ್ತಾಳೆ? ಸೊ 45 + 34 ಎಷ್ಟಾಯಿತು? 79 ಆಯಿತು. ಸೊ ಅವಳು ಡೈರೆಕ್ಟಾಗಿ 79ಗೆ ಹೋಗ್ತಾಳೆ. ಚಿರಾಗ್ ಈಸ್ ಅಟ್ 75. ಹಿ ಗಾಟ್ 56. ಹಿ ವಿಲ್ ಬಿ ಲ್ಯಾಂಡ್ ಆನ್. ಸೊ ಇವಾಗ ನೋಡಿ, ಚಿರಾಗ್ ಹತ್ರ ಆಲ್ರೆಡಿ 75ನಲ್ಲಿದ್ದಾನೆ. ಅವನಿಗೆ 56 ಬಂದಿದೆ. 56 ಡೈಸಲ್ಲಿ ಬಂದಿದೆ. ಆವಾಗ ಅವನು ಆ್ಯಡ್ ಮಾಡಿದ್ರೆ ಎಬೋ 100 ಹೋಗ್ಬಿಡ್ತಾನೆ. ಸೊ ಅದಕ್ಕೆ ಅವನಿಗೆ ಆ್ಯಡಿಷನ್ ಆಗಲ್ಲ, ಸಪ್ರಾಕ್ಟ್ ಮಾಡಬೇಕು. ಸೊ 75 - 56 ಮಾಡಿದಾಗ 19 ಬರುತ್ತೆ. ಸೊ ಅವನು 75ಇಂದ ಎಲ್ಲಿ ಬಂದುಬಿಡ್ತಾನೆ? 19ಗೆ. ನೋಡಿ ಇಲ್ಲಿಂದ 75ಇಂದ 19ಗೆ ಕೆಳಗಡೆ ಆ್ಯರೋ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ ನಿಮಗೆಲ್ಲ? ಸೊ ಅದನ್ನು ಆ್ಯರೋ ಕೆಳಗಡೆ ಬಂದುಬಿಡುತ್ತೆ. ಈ ಥರ ಇಲ್ಲಿ ಕೆಳಗಡೆ ಬಂದಿರುತ್ತೆ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ಅದೇ ಒಂದು ಎಬೋ 100 ಆ್ಯಡ್ ಮಾಡಿದಾಗ ಎಬೋ 100 ಆಗಿಬಿಡುತ್ತೆ. ಸೊ ಎಬೋ 100 ಆಗಂಗಿಲ್ಲ, ಬಿಲೋ 100 ಒಳಗಡೆನೇ ಇರಬೇಕು. ಹಂಗಾದರೆ ಸಪ್ರಾಕ್ಷನ್ ಮಾಡಬೇಕು ಅಂತ ಈ ಗೇಮ್ದು ರೂಲ್ ಇದೆ. ಸೊ ಸಪ್ರಾಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಂದಿನಿ 30ನಲ್ಲಿದ್ದಾಳೆ. ಸೊ ಶಿ ಗೆಟ್ 66. 30ನಲ್ಲಿದ್ದಾಗ 66 ಬಂದಿದೆ. 30 + 66 ಎಷ್ಟಾಯಿತು? 96 ಆಯಿತು. ಸೊ ಅವಳು 96, 30ಇಂದ 96 ಈ ಥರ ಹೋಗ್ತಾಳೆ. ಚಿರಾಗ್ 89 ತೆಗ್ದಿದ್ದಾನೆ. ಆಲ್ರೆಡಿ 89ನಲ್ಲಿದ್ದಾನೆ ಇಲ್ಲಿ. ಅವರು ಇವಾಗ ಅವನಿಗೆ ಡೈಸ್ 63 ಬಂತು. ಸೊ 89, 63 ಆ್ಯಡ್ ಮಾಡಿದಾಗ ಎಬೋ 100 ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಏನು ಮಾಡಬೇಕು? ಸಪ್ರಾಕ್ಟನ್ನ ಮಾಡಬೇಕು. 89 - 63 26 ಆಯಿತು. ಸೊ 89 ಎಲ್ಲಿದೆ ನೋಡಿ? 89ಇಂದ ಡೈರೆಕ್ಟಾಗಿ 63 ಮೈನಸ್ ಮಾಡಿದಾಗ 26 ಬರುತ್ತೆ. ಸೊ 26ಗೆ ಬಂದುಬಿಡ್ತಾಳೆ. ಸೊ 89ಇಂದ 26ವರೆಗೂ ಬರ್ತಾಳೆ. ಸೊ ನೆಕ್ಸ್ಟ್ ಇಲ್ಲಿ ಪಝಲ್ ಗೇಮ್ ಕೊಟ್ಟಿದ್ದಾರೆ ನೋಡಿ. ಪಝಲ್ ಗೇಮ್. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಟೋಟಲ್ ಮಾಡಿದ್ರೆ 16 ಆಗುತ್ತೆ. ಇದನ್ನು ಟೋಟಲ್ ಮಾಡಿದ್ರೆ 22 ಆಗುತ್ತೆ. ಇದನ್ನು ಟೋಟಲ್ ಮಾಡಿದ್ರೆ 7 ಆಗುತ್ತೆ. ಇದನ್ನು ಟೋಟಲ್ ಮಾಡಿದ್ರೆ 18 ಆಗುತ್ತೆ. ಇದು 16 ಆಗುತ್ತೆ. ಇದು 11 ಆಗುತ್ತೆ. ಆ ಥರ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 5 + 8 + 3 ಮಾಡಿದಾಗ 16 ಆಗುತ್ತೆ.
7 + 9 + 6 ಮಾಡಿದಾಗ 22 ಆಗುತ್ತೆ. 1 2 4 ಮಾಡಿದಾಗ 7 ಆಗುತ್ತೆ. ಅದೇ ರೀತಿ 8 + 6 + 4 ಮಾಡಿದ್ರೆ 18. 5 + 9 + 2 ಮಾಡಿದ್ರೆ 16. 3 + 7 + 1 ಮಾಡಿದ್ರೆ 11 ಆಗುತ್ತೆ. ಸೇಮ್ ಥಿಂಗ್ ಇಲ್ಲಿ ನೋಡಿ, 1 + 3 + 8 12, 4 + 5 + 6 15, 2 + 7 + 9 18. ಇಲ್ಲಿ ಬುಕ್ ಪ್ರಿಂಟಿಂಗ್ ಮಿಸ್ಟೇಕ್ ಕೊಟ್ಟಿದ್ದಾರೆ ನಿಮಗೆ, ನೀವು ನೋಡ್ಬೋದು. ಇಲ್ಲಿ ನಿಮ್ಮ ಬುಕ್ಕಲ್ಲಿ 4 ಕೊಟ್ಟಿದ್ದಾರೆ, ಬಟ್ 4 ಕೊಟ್ಟರೆ ಅದು ಆನ್ಸರ್ ರಾಂಗ್ ಆಗುತ್ತೆ. ಇಲ್ಲಿ 9 ಬರಬೇಕು, ಮಿಸ್ಟೇಕ್ ಆಗಿ ಅಲ್ಲಿ 4 ಬಂದಿದೆ. ಇಲ್ಲಿ 9 ಆಗುತ್ತೆ, 9 ಬರಬೇಕು. 2 + 7 + 9 18. ಸೊ 8 + 9 + 6 = 23. 3 5 7 15. 1 4 2 is 7. Like this is the answer. Next, 1 + 3 + 6 = 10. 4 + 7 + 4 + 8 = 19. 2 + 4 5 + 9 of 16. 6 + 8 + 9 23. 3 + 4 + 5 12. 1 + 7 + 2 is 10. ಲೈಕ್ ದಿಸ್ ಎ ಮ್ಯಾಜಿಕಲ್ ಬಾಕ್ಸ್ ವಿ ಹ್ಯಾವ್ ಟು ಕ್ರಿಯೇಟ್. ಸೊ ಇಲ್ಲೊಂದು ಮ್ಯಾಜಿಕಲ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಕಡೆಯಿಂದ ಕೌಂಟ್ ಮಾಡಿದ್ರು 15, ಈ ಕಡೆಯಿಂದ ಕೌಂಟ್ ಮಾಡಿದ್ರು 15, ಈ ಕಡೆಯಿಂದ ಕೌಂಟ್ ಮಾಡಿದ್ರು 15, ಇಲ್ಲಿಂದ ಮಾಡಿದ್ರು 15, ಇಲ್ಲಿಂದ ಮಾಡಿದ್ರು 15, ಇಲ್ಲಿಂದ 8 + 3 + 4 15, 1 + 5 + 9 15, 6 + 7 + 2 15, 4 9 2 15, 3 5 7 15, 3 8 1 6 15. ಸೊ ದಿಸ್ ಈಸ್ ಆಲ್ಸೋ. ಸೊ ಈ ವಿಡಿಯೋನಲ್ಲಿ ಇಲ್ಲಿವರೆಗೂ ಇಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಮುಂದಿನ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಬಾಯ್.